ನಮ್ಮೆಲ್ಲ ಉತ್ತರ ಕರ್ನಾಟಕದ ಸಣ್ಣ ಮಂದಿಗೆ ಇವತ್ತು ನಾವು ಮತ್ತೊಂದು ಜಾಗಕ್ಕೆ ಬಂದೀವಿ ರೀ. ಅದು ಯಾವ ಜಾಗ ಅಂತೇಳಿ ತೋರಿಸ್ತೀನಿ ರೀ. ತುಂಬಾ ಇಂಪಾರ್ಟೆಂಟ್ ಆದಂಥ ಜಾಗ ರೀ ಇದು. ಸ್ವಲ್ಪ ಇದ್ರ ಬಗ್ಗೆ ಹೇಳೋಷ್ಟು ಜಾಸ್ತಿನೇ ಆದ್ರಿ. ಅದು ಯಾವ್ದು ಅಂತೇಳಿ ನಿಮ್ಗೆ ತೋರಿಸ್ತೀನಿ. ನಾವು ಬಂದಿರತಕ್ಕಂಥ ಸ್ಥಳನೇ ತುಂಬ ಅದ್ಭುತವಾದಂಥದ್ದು ರೀ. ಸೊ ನೀವು ಇದೇನು ನೋಡ್ತೀರಿ ನೋಡ್ರಿ, ಇದೇ ಇಬ್ರಾಹಿಂ ರೋಜಾ ರೀ. ದಕ್ಕನ್ ತಾಜ್ ಮಹಲ್ ಅಂತ ಹೇಳಿ ಕಿಶನ್ ಇದನ್ನು ಕರೀತಾರೆ. ಸೊ ಇದನ್ನೇ ನೋಡಿ ಮೊಘಲ್ ಸುಲ್ತಾನ ಶಹಜಾನ್ ತನ್ನ ಹೆಂಡತಿ ತಾಜ್ ಮಹಲ್ನ ನಿರ್ಮಾಣಿಸ್ತಾನೆ ರೀ. ಇದನ್ನೇ ನೋಡಿ. ಸೊ ಇದು ಮುಂದೆ ಒಂದು ಎಂಟ್ರೆನ್ಸ್ ಈ ಥರ ಆದ್ರಿ. ತುಂಬಾ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ಯಾರಿ. ಸುಣ್ಣ, ಜಿಪ್ಸಮ್ ಮತ್ತು ಇತರೆ ವಸ್ತುಗಳಿಂದ ಇದನ್ನು ನಿರ್ಮಾಣ ಮಾಡ್ಯಾರಿ. ಸೊ ಎಲ್ಲನೂ ಪ್ಯೂರ್ ಕಲ್ಲಾದ್ರಿ. ಕಲ್ಲಿನ ಹೊರತು ಮತ್ತೊಂದು ಏನೂ ಮಿಕ್ಸ್ ಇಲ್ಲರಿ ಇದ್ರ ಒಳಗೆ. ಮತ್ತು ಇದು ಒಳಗಿಂದ ಗೋಲಾಕಾರದ ಈ ಥರ ಕಾಣ್ತದ್ರಿ. ಸೊ ಇಬ್ರಾಹಿಂ ರೋಜಾ ಈಸ್ ದ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ರೀ ಬಿಜಾಪುರದಾಗ ನೋಡೋಕೆ. ಸೊ ಇದೇ ನೋಡ್ರಿ ಇಬ್ರಾಹಿಂ ರೋಜಾ. ಈ ಇಬ್ರಾಹಿಂ ರೋಜಾ ಏನಾದಲ್ರಿ, ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸ್ತಾನೆ ರೀ. ಸೊ ಇದ್ರ ಒಳಗೆ ಇರ್ತಕ್ಕಂಥ ರೋಜಾ ಈ ಥರ ಅದ್ರಿ. ಉರ್ದು ಭಾಷೆಯಲ್ಲಿ ಇದನ್ನು ಲಿಪಿಯಾಗಿ ಬರ್ದಾರಿ. ಸೊ ಇದನ್ನು ನೀವು ನೋಡ್ತಿರ್ಬೋದು, ಇದು ಉರ್ದು ಲಿಪಿಯಲ್ಲಿ ಆದ್ರಿ. ಮತ್ತು ಇವ್ರದ್ದೊಂದು ಕೆತ್ತನೆ ಆಗಲಿ, ವಾಸ್ತುಶಿಲ್ಪದ ಕೊಡುಗೆ ಆಗಲಿ ತುಂಬಾ ಮಹತ್ವವಾದಂಥ ಪಡೆದಿತ್ತು. ಒಳಗೆ ಇರ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕಟ್ಟಡ ಆಗಿರ್ಬೋದು, ಮತ್ತು ಮೇಲ್ಗಡೆ ನಿರ್ಮಾಣ ಮಾಡೋಂಥ ಮಹಡಿಗಳಾಗಿರ್ಬೋದು, ಮತ್ತು ಇದು ಒಳಗಡೆ ಇರ್ತಕ್ಕಂಥ ಇಬ್ರಾಹಿಂ ಆದಿಲ್ ಶಾ ಸಮಾಧಿ ರೀ. ಸೊ ಎಂಟ್ರೆನ್ಸ್ ಈ ಥರ ಆದ್ರಿ ಒಳಗಡೆಯಿಂದ ಹೋಗ್ಬೇಕಾದ್ರೆ. ಸೊ ಮೇಲ್ಗಡೆ ಕೆತ್ತನೆಗಳು ತುಂಬ ಅದ್ಭುತವಾದಿದ್ರಿ. ಸೊ ಇದು ನೀವು ನೋಡ್ಬೋದು, ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಹೆಂಡತಿ ಮಕ್ಕಳವ್ರದ್ದು ಸಮಾಧಿ ಆದ್ರಿ. ಸೊ ಇದರ ಅಂಡರ್ಗ್ರೌಂಡ್ ಬುಡಕ್ಕೆ ಸಮಾಧಿ ಆದ್ರಿ. ಸೊ ಮೇಲ್ಗಡೆ ಇದನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡ್ಯಾರ್ರಿ. ಮತ್ತು ಈ ಮೇಲ್ಗಡೆ ರೌಂಡ್ ಶೇಪ್ ಮತ್ತು ಚೌಕಾಕಾರದವಾಗಿ ನಿರ್ಮಾಣ ಮಾಡ್ಯಾರಲ್ರಿ ಇದು ಕಟ್ಟಡ. ಇದು ಒಟ್ಟು ಒಂದು ಲಾಕ್ ಸಿಸ್ಟಮ್ದಾಗ ಕೂಡ್ಯದ್ರಿ. ಸೊ ಕಲ್ಲುಗಳು ಭಾರವಾದ ಇದು ಇಂಥ ಅವಕ್ಕನ್ನ ಲಾಕನ್ ಸಿಸ್ಟಮ್ ಮಾಡಿ ಇವ್ರು ಇದನ್ನು ನಿರ್ಮಿಸ್ಯಾರಿ. ಸೊ ತುಂಬಾ ಇಬ್ರಾಹಿಂ ರೋಜಾ ಮಸ್ತ್ ಆದ್ರಿ. ಹೊರಗಡೆಯಿಂದ ಆಚೆ ಸೈಡ್ ಕಾಣತಕ್ಕಂಥ ಇದು ಸಮಾಧಿಯ ಒಳಗಡೆ ಒಂದು ಹೊರಗಡೆಯ ನೋಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇದು ಪ್ರಾರ್ಥನೆಯ ಮಸೀದಿ ರೀ. ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಹೇಳ್ಬೇಕಂದ್ರೆ 1570 1627 ಆಸುಪಾಸಿನಲ್ಲಿ ಬರ್ತಾನೆ ರೀ. ಇವ ತುಂಬ ಒಳ್ಳೆಯ ವಿದ್ವಾಂಸ ಇರ್ತಾನೆ ರೀ. ಕಲೆ ಮತ್ತು ಸಂಗೀತಗಾರನೂ ಇರ್ತಾನೆ ರೀ. ಮತ್ತು ಹಿಂದೂ ಕ್ರಿಶ್ಚಿಯನ್ ಧರ್ಮಗಳಿಗೆ ಪ್ರೋತ್ಸಾಹನೂ ನೀಡಿರ್ತಾನೆ ರೀ. ಇವನಿಗೆ ಜಗದ್ಗುರು ಬಾದ್ಶಾ ಅಂತ ಹೇಳಿ ಕಿಶನ್ ಒಂದು ಬಿರುದು ಇರ್ತದೆ ರೀ. ತನ್ನದೇ ಆದಂಥ ಒಂದು ಆಡಳಿತವನ್ನು ಇವ ಸುಧಾರಣೆ ಮಾಡ್ತಾನೆ ರೀ. ಮತ್ತು ಅವನದೇ ಆದಂಥ ಒಂದು ಅಸ್ತಿತ್ವನ ಬಿಜಾಪುರದಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ಕೊಂಡಿರ್ತಾನೆ ರೀ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದ್ನಲ್ರಿ, ಎಲ್ಲ ಇತರೆ ಬಹುಮಣಿ ಆದಿಲ್ ಶಾ ಸುಲ್ತಾನರಲ್ಲೇ ಒಬ್ಬ ಸರ್ವಶ್ರೇಷ್ಠ ಮತ್ತು ಒಳ್ಳೆಯ ಸನ್ನಡತೆ ಮತ್ತು ಒಳ್ಳೆಯ ನಡತೆ ಇರ್ತಕ್ಕಂಥ ಒಬ್ಬ ಸುಲ್ತಾನ ಅಂತ ಇರ್ತಾನೆ ರೀ. ಸೊ ಇವಂದೇ ಆದಂಥ ಒಂದು ಕಲೆ ವಾಸ್ತುಶಿಲ್ಪನೂ ಅತ್ಯಂತ ಉತ್ತುಂಗದಲ್ಲಿ ಇರ್ತಾವೆ ರೀ. ಮತ್ತು ನೀವು ನೋಡ್ಬೋದು ರೀ, ಇವೇನು ನೀವು ನೋಡಕತ್ತಿರಲ್ಲ, ಇವು ಜೈಲು ಕಾಣಿಗಳು ಅಂದ್ರೆ ಬಂದೆ ಕಾಣಿಗಳು. ಸೊ ಸೈನಿಕರು ಯುದ್ಧ ಮಾಡಿ ಇವ್ರ ರಾಜರ ಮೇಲೆ ಯುದ್ಧ ಮಾಡ್ದ ಬಂದಂಥ ಸೈನಿಕರ ಮ್ಯಾಗ ಅವ್ರನ್ನೇನಾದರೂ ಸೆಳೆ ಹಿಡಿದು ತಂದು ಇಲ್ಲಿ ಒಳಗೆ ಹಾಕ್ತಿದ್ರಿ. ಸೊ ಇದು ರೀ. ಮತ್ತು ಇನ್ನಿದು ಬಾವಿ ಆದ್ರಿ. ಸೊ ಬಾವಿ ಅವರು ಒಳಗಡೆ ಆವಾಗಿನ ಕಾಲದಲ್ಲಿ ಜನರಿಗೆ ನೀರು ಮತ್ತು ಅವ್ರಿಗೆ ನೀರಿನ ಅನುಕೂಲ ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಸೊ ಇನ್ನಿದು ಇಬ್ರಾಹಿಂ ರೋಜಾ ಆಗಲೇ ಪ್ರಾರ್ಥನೆ ಮಸೀದಿ ನೋಡಿದ್ರಲ್ರಿ, ಆ ಪ್ರಾರ್ಥನೆ ಮಸೀದಿ ಕೆಳಗಿರ್ತಕ್ಕಂಥ ಒಂದು ಅಂಡರ್ಗ್ರೌಂಡಿಂದ ವಾತಾವರಣ ರೀ ಇದು. ಸೊ ಅಲ್ಲಿ ನಡೆದುಕೊಂಡು ಹೋಗತಕ್ಕಂಥ ದಾರಿ ಮತ್ತು ನಡೆದುಕೊಂಡು ಈ ಕಡೆ ಎಲ್ಲ ನೀವು ಸುತ್ತಮುತ್ತ ನೋಡ್ಬೋದು ಅವನ್ನೆಲ್ಲ ಕಟ್ಟಡ. ಸೊ ಇದು ಬಂದೆ ಕಾಣಿಗಳಿಗೆ ಈ ಥರ ಒಂದು ವ್ಯವಸ್ಥಿತವಾಗಿತ್ತು ರೀ. ಸೊ ಈ 2-3 ಜನ ಬಂದೆ ಕಾಣಿಗಳನ್ನು ಇಡೋಂಥ ಒಂದು ವ್ಯವಸ್ಥಿತಿ ಇದರಲ್ಲಿತ್ತು ರೀ. ಸೊ ಇದು ಇಬ್ರಾಹಿಂ ರೋಜಾದ ಬ್ಯಾಕ್ ಸೈಡ್ ರೀ. ಸೊ ಇವು ಕೂಡ ಅದೇ ಬಂದೆ ಕಾಣಿಗಳಾಗಿರ್ತವೆ. ಮತ್ತು ಔಟ್ ಸೈಡ್ ನಿಂತ್ರೆ ಹಿಂಗೆ ಕಾಣ್ತಾರೆ. ಸೊ ಇಷ್ಟು ಹೇಳಿ ನಾನು ಈ ಲಾಗ್ನ ಮುಗಿಸ್ತೀನಿ ರೀ. ಜೈ ಹಿಂದ್.